Praise the Lord. ದೇವರು ನಮಗೆ ಸ್ತೋತ್ರವಾಗಲಿ. Again we came to new week. ತಿರುಗಿ ಹೊಸ ವಾರಕ್ಕೆ ಬಂದಿದ್ದೇವೆ. Today I was meditating the word of God. ಈ ದಿನ ನಾನು ದೇವರ ವಾಕ್ಯವನ್ನು ಧ್ಯಾನಿಸುತ್ತಿದ್ದೆನು. What more we want to have in our life? ನಮ್ಮ ಜೀವನದಲ್ಲಿ ಏನು ನಾವು ಹೆಚ್ಚಾಗಿ ಪಡೆದುಕೊಳ್ಳಬೇಕು? And many times Jesus taught us and disciples also taught us, but we forgot to ask. ಅನೇಕ ಸಾರಿ ಯೇಸು ಸ್ವಾಮಿಯು ನಮಗೆ ಕಲಿಸಿಕೊಟ್ಟರು ಮತ್ತು ಆತನ ಶಿಷ್ಯರು ಸಹ ನಮಗೆ ಕಲಿಸಿಕೊಟ್ಟರು, ಆದರೆ ನಾವು ಮರೆತು ಹೋಗಿದ್ದೇವೆ. What is that? ಏನದು? In our lives, important thing. ನಮ್ಮ ಜೀವನದಲ್ಲಿ ಮುಖ್ಯವಾದದ್ದು. Without asking, mother also not serve the food, the Bible says. ಸತ್ಯವೇದ ಹೇಳುತ್ತದೆ, ಕೇಳದೆ ತಾಯಿ ಸಹ ಊಟವನ್ನು ಬಡಿಸುವುದಿಲ್ಲ. But very important thing God is teaching here. ಆದರೆ ದೇವರು ಇಲ್ಲಿ ತುಂಬಾ ಮುಖ್ಯವಾದದ್ದನ್ನು ನಮಗೆ ಕಲಿಸಿಕೊಡುತ್ತಿದ್ದಾರೆ. Luke chapter 11. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 13th verse. 13ನೇ ವಚನ. Very beautifully it's written here. ತುಂಬಾ ಸುಂದರವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. What is? Let us read one second. Okay. Where is starting? Yeah. If then will give him one second. If you then who are evil, knowing how to give good gifts to your children, how much more will the Heavenly Father gives them Holy Spirit to those who ask Him. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮವರವನ್ನು ಕೊಡುವನಲ್ಲವೇ? It is very important to ask Heavenly Father specific things. ಇದು ತುಂಬಾ ಮುಖ್ಯವಾದದ್ದು, ನಮ್ಮ ಪರಲೋಕದ ತಂದೆಯನ್ನು ಕೇಳಿಕೊಳ್ಳುವುದು. What to ask? ಏನನ್ನು ಕೇಳಿಕೊಳ್ಳುವುದು? Nowadays many people will think we have Holy Spirit. ಈ ದಿನಗಳಲ್ಲಿ ಅನೇಕರು ಅಂದುಕೊಳ್ಳುತ್ತಾರೆ ನಮಗೆ ಪವಿತ್ರಾತ್ಮ ಇದೆ ಎಂಬುದಾಗಿ. We don't want any teacher to teach. ನಮಗೆ ಯಾವ ಬೋಧಕರು ಬೇಡ ನಮಗೆ ಬೋಧಿಸುವುದಕ್ಕೆ. I have a lot of knowledge. ನನಗೆ ತುಂಬಾ ಜ್ಞಾನವಿದೆ. I have a lot of things to do and nobody want to tell and anything they want to do. I have everything, he says. ನನಗೆ ಯಾರು ಏನು ಹೇಳಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ, ನನಗೆ ಎಲ್ಲ ಗೊತ್ತು ಏನು ಮಾಡುವುದಕ್ಕೆ ಎಂಬುದಾಗಿ. But Bible itself says, if ask Heavenly Father, whoever ask Heavenly Father, the Heavenly Father will give him the Holy Spirit. ಆದರೆ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ಪರಲೋಕದ ತಂದೆಯನ್ನು ನಾವು ಪವಿತ್ರಾತ್ಮ ವರವನ್ನು ಕೇಳಿಕೊಂಡರೆ ಆತನು ನಮಗೆ ಕೊಡುತ್ತಾನೆ ಎಂಬುದಾಗಿ. Listen carefully, dear ones. ಪ್ರಿಯರೇ, ತುಂಬಾ ಜಾಗೃತೆಯಾಗಿ ಕೇಳಿರಿ. If you are not asking, ನೀನು ಕೇಳಿಕೊಳ್ಳದೇ ಇದ್ದರೆ, I cannot say, go that side. I cannot say you will not be get it. ನಿಮಗೆ ಸಿಗುವುದಿಲ್ಲ ಎಂಬುದಾಗಿ ನಾನು ಹೇಳುತ್ತೇನೆ. Hallelujah. 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 So asking is very important thing. ಕೇಳಿಕೊಳ್ಳುವುದು ತುಂಬಾ ಮುಖ್ಯವಾದದ್ದು. Many people will ask for God many things. ಅನೇಕರು ದೇವರನ್ನು ಅನೇಕ ಕಾರ್ಯಗಳನ್ನು ಕೇಳಿಕೊಳ್ಳುತ್ತಾರೆ. They ask money. ಅವರು ಹಣವನ್ನು ಕೇಳುತ್ತಾರೆ. They ask education. ವಿದ್ಯಾಭ್ಯಾಸವನ್ನು ಕೇಳಿಕೊಳ್ಳುತ್ತಾರೆ. They ask houses. ಮನೆಯನ್ನು ಕೇಳಿಕೊಳ್ಳುತ್ತಾರೆ. They ask breakthroughs. ಒಂದು ಬಿಡುಗಡೆಯನ್ನು ಕೇಳಿಕೊಳ್ಳುತ್ತಾರೆ. They ask lot of job promotions. ಅನೇಕವಾದ ಕೆಲಸವನ್ನು ಪ್ರಮೋಷನ್ ಮತ್ತು ಸಂಬಳ ಹೆಚ್ಚು ಮಾಡುವುದನ್ನು. When they start to pray to the Lord Almighty, they ask only their worldly needs. ಸರ್ವಶಕ್ತನಾದ ಕರ್ತನನ್ನು ಅವರು ಬೇಡಿಕೊಂಡಾಗ ಈ ಲೋಕದ ಕಾರ್ಯಗಳನ್ನೇ ಬೇಡಿಕೊಳ್ಳುತ್ತಾರೆ. But here teaching that if your father and mother even they be evil, they will give good gifts to their children. How much above our Heavenly Father, loving Heavenly Father, who will ask sincerely, they will surely give the Holy Spirit. ಇಲ್ಲಿ ಕೆಟ್ಟವರಾದ ನಾವು ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ನಾವು ಬಯಸುವುದಾದರೆ ನಮ್ಮ ಪರಲೋಕದ ತಂದೆಯು ಪವಿತ್ರಾತ್ಮವನ್ನು ಕೊಡುವುದಕ್ಕೆ ಎಷ್ಟು ಬಯಸಬಹುದು. Hallelujah. Hallelujah. So first point to in your life,
you want to ask, the Holy Spirit will come upon you. ಮೊದಲನೇದಾಗಿ ನಿನ್ನ ಜೀವನದಲ್ಲಿ ನೀನು ಪವಿತ್ರಾತ್ಮ ವರವನ್ನು ಕೇಳಿಕೊಂಡರೆ ನಿನ್ನ ಮೇಲೆ ಅದು ಬರುತ್ತದೆ, ದೇವರು ಕೊಡುತ್ತಾರೆ. John chapter 14. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ, And there we can see 16 and 17. 14ನೇ ಅಧ್ಯಾಯದಲ್ಲಿ 16ನೇ ವಚನ ಮತ್ತು 17ನೇ ವಚನವನ್ನು ನಾವು ನೋಡಿಕೊಳ್ಳಬಹುದು. Chapter 14 verses 16 14ನೇ ಅಧ್ಯಾಯ 16ನೇ ವಚನ and 17. ಮತ್ತು 17ನೇ ವಚನ. Let us read. ಓದಿಕೊಳ್ಳೋಣ. And I ask the Father, and He will give you another helper to be with you forever. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. If we ask, even Jesus asked for your sake. ನಾವು ಸಹ ಕೇಳಿಕೊಂಡ್ರೆ ಯೇಸು ಸ್ವಾಮಿ ನಿಮಗೋಸ್ಕರ ಕೇಳಿಕೊಂಡನು. If sometime you don't have desire to have certain things in your life, even your father forcing also, you never agree to receive, you are not capable person to take it and receive it. ನೀನು ಯಾವುದೇ ಒಂದು ವಿಷಯ ನೀನು ಕೇಳಿಕೊಳ್ಳುವುದಕ್ಕೆ ಇಷ್ಟವಿಲ್ಲದೆ ಇದ್ದರೂ ಆದ ತಂದೆಯು ಇಷ್ಟಪಟ್ಟು ಕೊಟ್ಟರೂ ಸಹ ನೀನು ಅದನ್ನು ಪಡೆದುಕೊಳ್ಳುವುದಕ್ಕೆ ನಿನಗೆ ಯೋಗ್ಯತೆ ಇರುವುದಿಲ್ಲ. Whatever, even 17 it says, even the Holy Spirit of truth, whom the world cannot receive, because it is neither sins him not known him. You know him, for the dwelling with you and will be in you. Hallelujah. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು, ನೀವು ಆತನನ್ನು ಬಲ್ಲಿರಿ. God has given a greatest privilege to us to ask with us, and whatever your Holy Spirit we need when we are asking to Heavenly Father, even He is also approaching, He is also asking to Father, let the Comforter come, the Helper come upon their lives, and they'll be comforted. ದೇವರು ನಮ್ಗೆ ಎಷ್ಟು ಒಂದು ಕೇಳಿಕೊಳ್ಳುವುದಕ್ಕೆ ಒಂದು ದೇವರು ಪವಿತ್ರಾತ್ಮ ವರವನ್ನು ಏಸಪ್ಪ ಕೇಳಿಕೊಳ್ಳುವುದಕ್ಕೆ ನಮ್ಗೆ ಆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. Even Jesus also asking to His Father, give helper to my people who is asking to you. ಯೇಸು ಸ್ವಾಮಿಯು ಸಹ ತಂದೆಯನ್ನು ಕೇಳಿಕೊಳ್ಳುತ್ತಿದ್ದಾರೆ, ಸಹಾಯಕನನ್ನು ಕೊಡು ಎಂಬುದಾಗಿ. To help these people. ಸಹಾಯ ಮಾಡುವುದಕ್ಕೆ ನಮಗೆ ಮಕ್ಕಳಿಗೆ. Hallelujah. So very important when we are listening the word of God and reading the word of God. ತುಂಬಾ ಮುಖ್ಯವಾದದ್ದು ನಾವು ಯಾವಾಗ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದು ಮತ್ತು ಓದುವುದು. This Bible is not my Bible, so it's very small letters. I could not able to read. Okay, I'll adjust and read. So, and I will ask the Father, and He will give you another helper. See, He is asking. Who is asking? And I will ask. Father means Jesus is asking to Father to give you helper. The helper is no one, He is the Holy Spirit, He is a comforter. Hallelujah. So He is also asking to help us. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಇಲ್ಲಿ ಯೇಸು ಸ್ವಾಮಿಯು ತಂದೆಯನ್ನು ಕೇಳಿಕೊಳ್ಳುತ್ತಿದ್ದರೆ ನಮಗೋಸ್ಕರ ಸಹಾಯಕನು ನಮ್ಮನ್ನು ಆಧರಿಸುವುದಕ್ಕೆ ಪವಿತ್ರಾತ್ಮನನ್ನು ಕೊಡುವುದಕ್ಕೆ. So He is also asking, whatever we are pleading to God, Jesus also pleading with us to the Father. ನಾವು ಏನನ್ನು ಕೇಳಿಕೊಳ್ಳುತ್ತಿದ್ದೇವೋ ಅದನ್ನು ಯೇಸು ಸ್ವಾಮಿಯು ಸಹ ತಂದೆ ಹತ್ರ ಅದನ್ನು ಕೇಳಿಕೊಳ್ಳುತ್ತಿದ್ದಾರೆ. So we want to have this not only knowledge. People they think everything we know. They don't know anything. Without knowing the Holy Spirit, they cannot know anything. Holy Spirit will lead them into the truth. ಪವಿತ್ರಾತ್ಮನು ನಮ್ಮನ್ನು ಸತ್ಯದ ದಾರಿಯಲ್ಲಿ ನಡೆಸುತ್ತಾನೆ. ಈ ಲೋಕದ ಜ್ಞಾನವಿದ್ದರೂ ಪವಿತ್ರಾತ್ಮವಿಲ್ಲದೆ ಇದ್ದರೆ ಅದೇನೂ ಇಲ್ಲ. Hallelujah. So that what we want to do? ಏನು ಮಾಡಬೇಕು ನಾವು? We want to know more about the Lord Jesus Christ. ಯೇಸು ಸ್ವಾಮಿಯ ಬಗ್ಗೆ ಹೆಚ್ಚಾಗಿ ನಾವು ತಿಳಿದುಕೊಳ್ಳಬೇಕು. Hallelujah. Chapter 2 Acts. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ. It says here Peter is telling, okay, 2nd chapter 38 verses. 2ನೇ ಅಧ್ಯಾಯ 38ನೇ ವಚನ. The Peter said to them, repent and be baptized, and every one of you, in the name of the Jesus Christ, for the forgiveness of your sins,
and will receive the gift of the Holy Spirit. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. Hallelujah. Hallelujah. First thing we want to ask, ಮೊದಲನೇದಾಗಿ ನಾವು ಕೇಳಿಕೊಳ್ಳಬೇಕು, the helper of the Holy Spirit will come. ಪವಿತ್ರಾತ್ಮನ ಸಹಾಯಕನು ಬರುವನು. Thirdly, we are seeing when we repent, ಮೂರನೇದಾಗಿ ನಾವು ನೋಡ್ತೇವೆ, ಯಾವಾಗ ನಾವು ಪಶ್ಚಾತ್ತಾಪ ಪಡುತ್ತೀವೋ what will happen? ಏನಾಗುತ್ತದೆ? He will forgive all our sins ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡುವನು. and be baptized in the Spirit. ನಾವು ಪವಿತ್ರಾತ್ಮನಲ್ಲಿ ನಾವು ದೀಕ್ಷಾ ಸ್ನಾನ ಹೊಂದುತ್ತೇವೆ. The gift of the Holy Spirit will operate in us. ಪವಿತ್ರಾತ್ಮನ ವರವು ನಮ್ಮಲ್ಲಿ ಕೆಲಸ ಮಾಡುತ್ತದೆ. Any sins you have done, ಯಾ- get forgiveness with the Lord. ದೇವರ ಹತ್ರ ಒಂದು ಕ್ಷಮಾಪಣೆಯನ್ನು ಕೇಳಿಕೊಳ್ಳಿರಿ. Come and ask forgiveness to the Lord. ಕರ್ತನ ಹತ್ರ ಬಂದು ಕ್ಷಮಾಪಣೆಯನ್ನು ಕೇಳಿಕೊಳ್ಳಿರಿ. So you will get the gift of the Holy Spirit. ಪವಿತ್ರಾತ್ಮ ವರವನ್ನು ಪಡೆದುಕೊಳ್ಳುವಿರಿ. Romans starts, last thing I want to tell today. I want to shortcut the message because we have a lot of callings to pray others. This is the time, the season of the reason. So Romans 8 chapter ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 11th verse. 11ನೇ ವಚನ. 8 chapter 11th verse. 8ನೇ ಅಧ್ಯಾಯ 11ನೇ ವಚನ. What did it says here? ಏನು ಹೇಳುತ್ತದೆ? Let's see. If the spirit of him who raised Jesus from the dead dwell in you, he who raised Jesus Christ from death will also give life to you, your mortal body, through the spirit who dwell in you. ಯೇಸುವನ್ನು ಸತ್ತವರೊಳಗಿಂದ ಜೀವಿತವಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯು ದೇಹಗಳನ್ನು ಸಹ ಬದುಕಿಸುವನು. There is a very wonderful challenging words. It's like body, our body also, our dead bodies also, he can rise up with a life. ನಮ್ಮ ಸತ್ತಿರುವ ಒಂದು ಈ ದೇಹವನ್ನು ಸಹ ಜೀವವನ್ನು ಕೊಟ್ಟು ಎಬ್ಬಿಸುವ The ಆತನಾಗಿದ್ದಾನೆ. Holy Spirit can't have that power rising from the death. ಪವಿತ್ರಾತ್ಮನಿಗೆ ಆ ಒಂದು ಶಕ್ತಿ ಇದೆ, ಮರಣದಿಂದ ಎಬ್ಬಿಸುವ ಶಕ್ತಿ. Hallelujah. Hallelujah. Father the God sent his son to give the life for everyone. ತಂದೆಯಾದ ದೇವರು ಆತನ ಮಗನನ್ನು ಎಲ್ಲರಿಗೂ ಜೀವ ಕೊಡುವುದಕ್ಕೆ ಕಳಿಸಿದನು. The Holy Spirit have the power of the rising people from the death. ಪವಿತ್ರಾತ್ಮಕ್ಕೆ ಸತ್ತವರನ್ನು ಎಬ್ಬಿಸುವ ಒಂದು Any situation of your life dead completely and buried, ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ನಿಮ್ಮಲ್ಲಿ ಮರಣ ಹೊಂದಿದ್ದರೂ ಸಹ the life of Holy Spirit comes upon us, the dead situation come to life. ಪವಿತ್ರಾತ್ಮನ ಒಂದು ವರವು ಬಂದು ಆ ಸತ್ತಿರುವುದನ್ನು ಜೀವವಂತವಾಗಿ ದೇವರು ಮಾಡುವಾತನಾಗಿದ್ದಾನೆ. God bless you. A short message. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ಒಂದು ಚಿಕ್ಕ ಸಂದೇಶಕ್ಕಾಗಿ. This is very small shortage message, but it is a powerful message. ಇದು ಒಂದು ಚಿಕ್ಕದಾದ ಸಂದೇಶ ಆಗಿರಬಹುದು, ಆದರೆ ಇದು ಒಂದು ಶಕ್ತಿಯುಳ್ಳ ಸಂದೇಶ. May God bless you all. ದೇವರು ನಿಮ್ಮೆಲ್ಲರನ್ನು We ಆಶೀರ್ವದಿಸಲಿ. continue on next week and we see the power of the Holy Spirit, what all it happened. ಮುಂದಿನ ವಾರ ನಾವು ನೋಡಿಕೊಳ್ಳೋಣ ಒಂದು ಪವಿತ್ರಾತ್ಮನ ಶಕ್ತಿಯು ಏನೆಲ್ಲ ಮಾಡಿದೆ ಎಂಬುದಾಗಿ. Also when the Holy Spirit will come, we will first repent and we surrender to him. ಯಾವಾಗ ನಮ್ಮಲ್ಲಿ ಪವಿತ್ರಾತ್ಮ ವರವು ಬರುತ್ತದೋ ನಾವು ಮೊದಲನೆಯದಾಗಿ ಪಶ್ಚಾತ್ತಾಪ ಪಡುತ್ತೇವೆ ಆತನ ಸನ್ನಿಧಾನದಲ್ಲಿ. Secondly, the gift of the Holy Spirit will operate in us. ಎರಡನೆಯದಾಗಿ ಪವಿತ್ರಾತ್ಮನ ವರವು ನಮ್ಮ ಜೀವನದಲ್ಲಿ ಬರುತ್ತದೆ. And the third thing, we get it, the power of the Holy Spirit. ಮೂರನೇದಾಗಿ ಆ ಪವಿತ್ರಾತ್ಮನ ಒಂದು ಶಕ್ತಿಯು ನಮಗೆ ಸಿಗುತ್ತದೆ. Yeah, Jesus Christ, how he was died, he Holy Spirit raised him to death to life. ಇಲ್ಲಿ ಯೇಸು ಸ್ವಾಮಿ ಮರಣ ಹೊಂದಿದ್ದಾಗ ಪವಿತ್ರಾತ್ಮನ ಆತ್ಮನು ಆತನು ಮರಣದಿಂದ ಜೀವಂತವಾಗಿ ಎಬ್ಬರಿಸಿತು. How we believe on Jesus, same thing will happen in our mortal bodies also. ನಾವು ಯೇಸು ಸ್ವಾಮಿನ ಯಾವ ರೀತಿಯಲ್ಲಿ ನಂಬುತ್ತೇವೋ ಯೇಸು ಸ್ವಾಮಿಗೆ ಏನಾಯ್ತು ಅದೇ ನಮ್ಮ ದೇಹಕ್ಕೂ ಆಗುತ್ತದೆ. And ask Heavenly Father the good gift, that is Holy Spirit in your life. ಪರಲೋಕದ ತಂದೆಯನ್ನು ಪವಿತ್ರಾತ್ಮನ ವರವನ್ನು ಕೇಳಿಕೊಳ್ಳಿರಿ, ಆ ಒಂದು ಬಹುಮಾನವನ್ನು ದೇವರು ಕೊಡುತ್ತಾರೆ. Let us close our eyes and look unto Jesus. ಕಣ್ಣುಗಳನ್ನು ಮುಚ್ಚಿ ನಾವು ಯೇಸು ಸ್ವಾಮಿ ನೋಡುವವರಾಗೋಣ. Lord is said,
ಕರ್ತನೇ ನೀವು ಹೇಳಿದ್ದೀರಿ. And this worldly parents may sin and they will be evil, but being they evil, they are giving good gifts to you. More, how good Father in heaven is loves you so much. Who will ask him? He will give the Holy Spirit to them. ತಂದೆ, ಈ ಲೋಕದ ತಂದೆ ತಾಯಿಗಳು ಕೆಟ್ಟವರಾದ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಕೊಡುವ ಬಯಸುವುದಾದರೆ ಪರಲೋಕದ ತಂದೆಯು ನಿಮ್ಮ ಮಕ್ಕಳಿಗೆ ಎಷ್ಟು ಪವಿತ್ರಾತ್ಮವರನ್ನು ಕೊಡುವುದಕ್ಕೆ ನೀವು ಬಯಸುತ್ತೀರಿ. And also Lord, you give the helper to our lives. ಅದೇ ರೀತಿಯಾಗಿ ನಮಗೆ ಸಹಾಯಕರು ನೀವು ಕೊಡುತ್ತೀರಿ. And also Lord, you give the gift of Holy Spirit in our lives. ಪವಿತ್ರಾತ್ಮನ ವರವನ್ನು ನಮ್ಮ ಜೀವನದಲ್ಲಿ ಕೊಡುತ್ತೀರಿ. Lord, our mortal body also when it dies, Lord, you give the power to arise from through Holy Spirit. ನಮ್ಮ ಈ ಶಾರೀರವು ಮರಣ ಹೊಂದಿದರೂ ಪವಿತ್ರಾತ್ಮನ ಮೂಲಕ ಈ ಶಾರೀರಕ್ಕೆ ನೀವು ಜೀವವನ್ನು ಕೊಡುವವರಾಗಿದ್ದೀರಿ. Let this season will be a Lord Holy Spirit season. ಈ ಒಂದು ಕಾಲ ತಂದೆಯೇ ಪವಿತ್ರಾತ್ಮನ ಕಾಲವಾಗಲಿ. And Lord, we reach through the Holy Spirit the power and Lord authority and bring many souls to the kingdom of God. A real Christmas we want to celebrate in this season, of Father. ಪವಿತ್ರಾತ್ಮನ ಮೂಲಕ ನಾವು ಅನೇಕ ಆತ್ಮಗಳನ್ನು ಜಯಿಸಿ ತಂದೆಯೇ ನಿಜವಾದ ಕ್ರಿಸ್ಮಸ್ ಅನ್ನು ಈ ಸಮಯದಲ್ಲಿ ನಾವು ಆಚರಣೆ ಮಾಡಬೇಕು. Whoever Lord watching, let them be blessed today. ಯಾರೆಲ್ಲ ವೀಕ್ಷಿಸುತ್ತಿದ್ದಾರೋ ಎಲ್ಲರೂ ಆಶೀರ್ವಾದ ಹೊಂದಿಕೊಳ್ಳಲಿ. In Jesus' mighty name we pray. ಯೇಸುವಿನ ಅದ್ಭುತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ವಾರ ನಾವು ನೋಡಿಕೊಳ್ಳೋಣ. Thank you, Lord. That's